ಸರ್, ನಾವು ರೈತರ ಸಂಘದ ಮಹಿಳಾ ಅಧ್ಯಕ್ಷೆ. ನಾನು ನಮ್ಮ ರೈತರಿಗೆ ಯಾರು ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ ಅವ್ರನ್ನ ನಾವು ಗೆಲ್ಸಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇಷ್ಟು ದಿವಸ ಎಲ್ಲಿ ಒಳ್ಳೇದು ಮಾಡಿದ್ದಾರೆ? ಒಳ್ಳೇದು ಮಾಡಿಲ್ಲ. ಅಲ್ಲ, ಡೆಲ್ಲಿಗೆ ಹೋರಾಟಕ್ಕೆ ಹೋದಾಗ ಮಳೆ ಹೊಡೆದಿದ್ದಾರೆ ಹೋಗೋಕ್ಕೆ, ನಮಗೆಲ್ಲ ತುಂಬ ಕಷ್ಟ ಕೊಟ್ಟಿದ್ದಾರೆ. ಇವಾಗ ಏನು ಹೊಸ ಮುಖ ಬಂದಿದ್ರೆ ಅವ್ರು ಬರಲಿ ಅಂತ ನಮ್ಮ ಇಷ್ಟ. ಶ್ರೇಯಸ್ ಪಾಟೀಲ್ ಸರ್ ಅವರು ಅಲ್ಲ, ಒಂದು ತಾಯಿ ಮೊಡ್ಲೊಡ್ಡಿ ಬೇಡಿದ್ದಾರೆ, ಭಿಕ್ಷೆ ಬೇಡಿದ್ದಾರೆ. ಆ ಭಿಕ್ಷೆಗೆ ನಾವು ಒಂದು ಹೆಣ್ಣಾಗಿ ಅವ್ರು ಬರಲಿ ಅನ್ನೋ ಒಂದು ಎಲ್ಲ ಹಳಬರೆಲ್ಲ ರಾಜಕೀಯ ಮಾಡಿದ್ದಾರೆ, ಸಂತೋಷ ಪಡಿಸಿದ್ದಾರೆ ಎಲ್ಲ ಜನನೂ. ಈ ಒಂದು ಮಗ ಬರಲಿ ಅಂತ ಮಾಡಿದ್ದಾರೆ, ಇಷ್ಟು ದಿವಸ ಮಾಡಿದ್ದಾರೆ. ಹೊಸಬ್ರು ಬರ್ತಾ ಇರಲಿ ಅಂತ. ಅಂದರೆ ಸೆರಗೊಟ್ಟು ಬೇಡಿದ್ಕೆ ನಮಗೆ ಒಂದು ಸ್ವಲ್ಪ ಅಳಿಲು, ನಮಗೂ ಕೂಡ ಕರಳು ಚುರುಕು ಅನ್ನತ್ತೆ. ಹಂಗಾಗಿ ಒಂದು ಈ ಪಾಟೀಲ್, ಶ್ರೇಯಸ್ ಪಾಟೀಲ್ ಅವ್ರು ಏನಿದ್ದಾರೆ, ಅವ್ರು ಬಂದರೆ ಒಂದ್ಸಲ ಅವರು ಒಂದು 50,000 ಮೇಲೆ ಲೀಡಿಂದಲೇ ಇದಾಗ್ಬೋದು. ಗ್ಯಾರಂಟಿ ಮಾಡಿದ್ದಾರೆ. ಕೆಲವ್ರಿಗೆ ಇಷ್ಟ ಇಲ್ಲ ಮಾಡಿ, ನಮ್ಮಕ್ಕಿಂತ ಅವ್ರಿಗೆ ಕೊಟ್ಟಾರೆ, ಅವ್ರಿಗಿಂತ ನನಗೆ ಕೊಟ್ಟಿದ್ದಾರೆ ಸರ್ ಹಂಗೆ ಹೇಳ್ತಾರೆ. ಆಯ್ತಾ, ಇವಾಗ ಯಾರೋ ಒಬ್ರು ಹೇಳಿದ್ರು, ಅದು ನಮ್ಗೆ ಹೇಳಿದ್ ಇಷ್ಟ ಆಗ್ಲಿಲ್ಲ. ಏನ್ ಹೇಳಿ, 2,000 ಕೊಡ್ತಾರೆ, ಅದು ಇದು ನನಗೆ ಬೇಡಿ, ನನಗಿನ್ನ ವಯಸ್ಸಾಗಿರೋರಿಗೆ ಅದು ಅನುಕೂಲ ತಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೌದು ಸರ್, ಎಷ್ಟೋ ಜನ ತಾಯಂದಿರಿಗೆ ಊಟ ಹಾಕಲ್ಲ ಮಕ್ಕಳು, ಆಚೆಗೆ ತೆಳ್ಳವ್ರೆ, ಅವ್ರಿಗೆಲ್ಲ ಒಂದು ಏನೋ ಅಭಿವೃದ್ಧಿ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದಿಂದ. ನಾವು ಯಾರನ್ನು ಜರಿತಾ ಇಲ್ಲ, ಇಲ್ಲಿ ಯಾರನ್ನು ಹೊಗಳ್ತಾ ಇಲ್ಲ. ಈ ಸಲ ತಾಯಿ ಒಂದು ಸೆರಗೊಡ್ಡಿ ಏನು ನನ್ನ ಮಗನಿಗೆ ಒಂದು ಭಿಕ್ಷೆ ಕೇಳ್ತಿದ್ದೀನಿ ಅಂದರೆ ಆ ಮೂಲಕವಾಗಿ ಅವರೇ ಬರಲಿ ಅನ್ನೋ ಒಂದು ಆಶಂಕೆ ಇದೆ ಸರ್. ಹಾಸನ ರಾಜಕೀಯ ಏನು ಅಂತ ಫೈಟ್ ಏನಿಲ್ಲ, ಮಾಮೂಲಿ ನಾರ್ಮಲ್ ಆಗಿ ನಡೀತಿದೆ. ಮಾಮೂಲಿ ಯಾವ ಥರ ನಡೀತಿದೆ ಅದೇ ಥರ ನಡೀತಿದೆ ಸರ್. ಅಭಿವೃದ್ಧಿ ಮತ್ತು ದೇಶ ಎರಡೂ ಕೂಡ ನೋಡ್ತಿದ್ದೀವಿ. ನಮ್ಮ ಹಾಸನದಲ್ಲಿ ದೇವೇಗೌಡರು ಫ್ಯಾಮಿಲಿ ಮಾಡಿರೋಂಥ ಅಭಿವೃದ್ಧಿ ಬೇರೆ ಇನ್ಯಾರು ಮಾಡೋಕ್ಕಾಗಲ್ಲ. ಮತ್ತು ಮೋದಿ ನಡೆಸ್ತಾರಂಥ ಕಾರ್ಯಕ್ರಮಕ್ಕೆ ಮತ್ತೆ ಮಾಡೋಕ್ಕಾಗಲ್ಲ. ಹಳಬ್ರೆ ಚೆನ್ನಾಗಿ ಮಾಡ್ತಿರ್ಬೇಕಾದ್ರೆ ಹೊಸಬ್ರು ಏನು ಮಾಡಕ್ಕೆ ಅಲ್ವಾ? ಅದನ್ನು ನಾವು ಯೋಚನೆ ಮಾಡ್ಬೇಕಾದ್ರೆ ಹಳಬ್ರು ಏನಾದರೂ ಮಾಡ್ತಿಲ್ಲ ಅಂತ ಅಂದ್ರೆ ಹೊಸ ಮುಖಗೆ ಯೂಸ್ ಮಾಡ್ಬೋದು. ಹಳಬ್ರೆ ಚೆನ್ನಾಗಿ ಮಾಡ್ತಿರ್ಬೇಕಾದ್ರೆ ಹೊಸ ಮುಖ ಅವಶ್ಯಕತೆ. ಕಾವೇರಿ ನೀರು, ಹೇಮಾವತಿ ನೀರು ಉಳಿಬೇಕು ಅಂತ ಅಂದ್ರೆ ಕುಮಾರಣ್ಣ ಗೆಲ್ಲೇಬೇಕು, ನಮ್ಗೆ ಸೆಂಟ್ರಲ್ ಮಿನಿಸ್ಟ್ರು ಆಗಲೇಬೇಕು. ಆ ಉದ್ದೇಶದಿಂದ ನಾವು ಈ ಸತಿ JDS ಮತ್ತೆ BJP ಮೈತ್ರಿಕೂಟದಿಂದ ಈ ಸತಿ ಹೆಚ್ಚು ಬಹುಮತದಿಂದ ಗೆಲ್ತಾ ಇದ್ದೀವಿ. ಇಲ್ಲಿ ಗೆಲ್ಲೋದಂತೂ ಖಂಡಿತ ನಾವು ಈಗ ಲೀಡ್ ಲೆಕ್ಕ ಹಾಕ್ತಿದೀವಿ ಅಷ್ಟೇ. ಗೆಲ್ಲೋದಂತೂ ಖಂಡಿತ ಲೀಡ್ ಲೆಕ್ಕ ಹಾಕ್ತಿದ್ವಿ ಅಷ್ಟೇ. ಗ್ಯಾರಂಟಿ ಏನಕ್ಕೆ ಸರ್, ಬೆಳಗ್ಗೆ ಬನ್ನಿ 9:30 ಇಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ಬಿಟ್ರೆ, ಚಂದ್ರಾಯಪಟ್ಟಣ ಹಳೆ ಬಸ್ ಸ್ಟ್ಯಾಂಡ್ ಹತ್ರಕ್ಕೆ ಸ್ಕೂಲ್ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ ಎಷ್ಟು ತೊಂದರೆ ಆಗ್ತಿದೆ ಅಂತ ಅಂದರೆ, ಒಂದು ಪಕ್ಷ ಸಿದ್ದರಾಮಯ್ಯ ಕರ್ಕೊಂಡ್ಬಂದು ಇಲ್ಲಿ ನಿಲ್ಲಿಸ್ಬೇಕು. ಬೆಳಿಗ್ಗೆ 9:30 ಇಲ್ಲಿ ನಿಲ್ಸೋದಕ್ಕೆ ಅವಾಗ ಗೊತ್ತಾಗುತ್ತೆ ಅವರಿಗೆ ಯಾರಿಗೆ ಗ್ಯಾರಂಟಿ ಏನೋ ಅಂತ. ಇದು ಒಂದ್ ಕಡೆ ಕಿತ್ತಿ ಒಂದ್ ಕಡೆ ಕೊಟ್ರೆ ಏನು ಪ್ರಯೋಜನ? ಕೊಟ್ರೆ ಎಲ್ಲರಿಗೂ ಸಮಾನತೆ. ಈಗ ವಯಸ್ಸಾದವ್ರಿಗೆ, 50 ವರ್ಷದ ಮೇಲ್ಪಟ್ಟವ್ರಿಗೆ, ಸ್ವಾತಂತ್ರ್ಯ ಹೋರಾಟಗಾರರಿಗೆ, ಸ್ಕೂಲ್ ಮಕ್ಕಳಿಗೆ, ಈ ಹಾಸ್ಪಿಟ್ಲ್ಗಳಿಗೆ ಅಂಥದ್ದು ಕೊಡ್ಲಿ. ಈ ಎಲ್ಲರಿಗೂ ಫ್ರೀ ಅಂತ ಅಂದ್ಬಿಟ್ಟು ಈಗ ನಮ್ಮ ಮಕ್ಳನ್ನೇ ಎಕ್ಸಾಂಪಲ್, ನಾವೇ ಪುಸ್ತಕಟ್ಟೆಗೆ ಇಸ್ಬಿಟ್ಟು ಮಾಡಿದ್ರೆ ಹೆಂಗಿರುತ್ತೆ? ಕಷ್ಟ ಅನ್ನೋದು ತೋರಿಸ್ಬೇಕು, ಅವಾಗ ಅವ್ರಿಗೆ ಕಷ್ಟ ಅನ್ನೋದು ಗೊತ್ತಾಗುತ್ತೆ. ಬಿಟ್ಟಿ ಬಗ್ಗೆ ಯಾರಿಗೂ ಬೇಕಿರ್ಲಿಲ್ಲ. ಅದ್ರ ಬದಲು ಹಾಸ್ಪಿಟ್ಲ್ಗಳಿಗೆ ಅವ್ರಿಗೆ ಮಾಡಿದ್ರೆ ಎಷ್ಟು ಅನುಕೂಲ ಆಗುತ್ತೆ. ಲೀಡ್ ಲೆಕ್ಕ ಹಾಕ್ತಿದೀವಿ, ಮೈತ್ರಿ ಗೆಲ್ಲುತ್ತೆ ಅಂತ ನನಗೆ ಲೀಡ್ ಲೆಕ್ಕ ಹಾಕ್ತಿದೀವಿ. ತಮ್ಮ ಹೆಸರು? ರಕ್ಷಿತ್ ಅಂತ. ಹಾಸನ ಕ್ಷೇತ್ರದಲ್ಲಿ ಸಹ ಅಭಿವೃದ್ಧಿ ಅಂತಂದ್ರು ರೇವಣ್ಣ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ದೇವೇಗೌಡರಂತ ನಾವು ಬೇರೆ ಪಕ್ಷಕ್ಕೆ ಓಟ್ ಹಾಕಿಲ್ಲ. ನಾವು ಈಗ ಮಂತ್ರಿ ಮಾಡ್ಕೊಂಡ್ರೆ ನಾವು BJP ಹಾಕ್ತೀವಿ, ಕಾಂಗ್ರೆಸ್ ಮಾಡಬೇಕು. ಅಂದ್ರೆ ಈ ಸರಿ ಹೊಸಬ್ರಿಗೆ ಅವಕಾಶ ಇಲ್ವಾ? ಹೊಸಬ್ರಿಗೆ ಏನು ಅವಕಾಶ ಬೇಡ ಸರ್. ಏನ್ ನರೇಂದ್ರ ಮೋದಿ ಅಭಿವೃದ್ಧಿ ಅಂತ ದೇಶಕ್ಕೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾನೆ. ಹೇಳಿ. ಈಗ ಮೋದಿಗೆ ಅಭಿವೃದ್ಧಿ ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ಅದೇ ರೀತಿ ಒಳ್ಳೆ ಕೆಲಸನೇ ಅವರಿಗೆ ಈ ಸಲ ಬಹುಮತದಿಂದ ಗೆಲ್ತಾರೆ ಅಂತ ನಮ್ಮದು ವಿಶ್ವಾಸ ಇದೆ ಸರ್. ದೇಶಕ್ಕೆ ಅವರಂತ ಅಭಿವೃದ್ಧಿಗಳಿಗೆ ಯಾರಿಗೂ ಆಗಲ್ಲ ಸರ್. ಯಾರೇ ಬಂದು ಮೋದಿ ಸಹ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ರೆ ಸರ್, ಅವರು ಅಷ್ಟು ಯಾರು ಮಾಡೋಕ್ಕಾಗಿಲ್ಲ ಸರ್. ನಮಗಂತೂ ಈಗ ಎಲ್ಲ ಹೆಂಗಸರಿಗೆಲ್ಲ 2,000 ರೂಪಾಯಿ ಕೊಟ್ಟರು, ಮಕ್ಕಳಿಗೆಲ್ಲ ಎಂತದಪ್ಪ ಈ ಬಿಟ್ಟಿ ಬಾಕಿ ಎಲ್ಲ ಅಂತ ಅವೆಲ್ಲ ನಮಗೇನು ವರ್ಕೌಟ್ ಆಗಲ್ಲ. ನಮ್ಮ ಹತ್ರ ಗೆದ್ಬಿಟ್ಟು ಹೆಂಗಸರಿಗೆ ಕೊಡೋದು ಅದು ಯಾವ